ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸೌತೆಕಾಯಿ, ಮೂಲಂಗಿ, ಬೀಟ್ರೂಟ್, ಕ್ಯಾರೆಟ್ ತಾಲಿಪಟ್ ಮಾಡತ್ತೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಸೌತೆಕಾಯಿ ತುರಿ 1 ಕಪ್ಪು, ಕ್ಯಾರೆಟ್ ತುರಿ 1 ಕಪ್, ಬೀಟ್ರೂಟ್ ತುರಿ 1 ಕಪ್, ಮೂಲಂಗಿ ತುರಿ ಅರ್ಧ ಕಪ್, ಬೆಳ್ಳುಳ್ಳಿ ಹೆಸರು, ಶುಂಠಿ, ಅಜ್ವಾನ, ಜೀರಿಗೆ, ಅರಿಶಿನ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಗೋಧಿ ಹಿಟ್ಟು 1 ಕಪ್, ಜೋಳದ ಹಿಟ್ಟು 1 ಕಪ್ಪು, ಕಡಲೆ ಹಿಟ್ಟು ಅರ್ಧ ಕಪ್ಪು. ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಂಬರಬೇಕು. ಇವಾಗ ಹಿಟ್ಟು ರೆಡಿ ಮಾಡಬೇಕು. 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಸೌತೆಕಾಯಿ ತುರಿ 1 ಕಪ್, ಕ್ಯಾರೆಟ್ ತುರಿ 1 ಕಪ್, ಬೀಟ್ರೂಟ್ ತುರಿ 1 ಕಪ್, ಮೂಲಂಗಿ ಅರ್ಧ ಕಪ್, ಯಾಕಂದರೆ ಇದು ಒಗರು ಇರುತ್ತೆ ಅದಕ್ಕೆ ಅರ್ಧ ಕಪ್ಪು. ಇವಾಗ ಪೇಸ್ಟ್ ಮಾಡಿರೋ ಮಿಕ್ಸ್ ಆವಾಗಲೇ ಎಳ್ಳು ಮಿಸ್ ಆಗಿತ್ತು, ಅದಕ್ಕೆ ಇವಾಗಲೇ ಎಳ್ಳು ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ, ಅರಿಶಿನ ಪುಡಿ, ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರನೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಬೇಕಾಗಿಲ್ಲ. ನೀರು ಬೇಕಾದರೆ ಅಷ್ಟೇ, ಸ್ವಲ್ಪ 1/4 ಕಪ್ ಅಷ್ಟೇ ಹಾಕಬೇಕು. ನಮ್ಮ ಹಿಟ್ಟು ರೆಡಿ ಆಯಿತು. ಒಂದು 10 ನಿಮಿಷ ಪಕ್ಕಕ್ಕಿಡಬೇಕು. ಒಂದು 10 ನಿಮಿಷ ಆಯಿತು. ಈ ಥರ ಒಂದು 10 ನಿಮಿಷ ಹಿಟ್ಟು ಮತ್ತೆ ಕಲಿಸ್ಬೇಕು. ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಒಂದು ಎಣ್ಣೆ ಸೀಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೀಟಿಗೆ ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಈ ಥರ ಕೈಯಿಂದ ತಟ್ಟಬೇಕು. ನೋಡಿ, ಈ ಥರ ಇಷ್ಟು ತಟ್ಟಬೇಕು. ತುಂಬ ತಿಳುನೂ ತಟ್ಟಬಾರ್ದು, ತುಂಬ ದಪ್ಪನೂ ತಟ್ಟಬಾರ್ದು, ಮೀಡಿಯಮ್ ಇರಬೇಕು. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ತವ ಇಟ್ಟು ಅದಕ್ಕೆ ಎಣ್ಣೆ ಸವರಿ ರೆಡಿ ಮಾಡಿರೋ ತಾಲಿಪಟ್ಟನ್ನು
ಅದರಲ್ಲಿ ಹಾಕಿ ಈ ಥರ ಚಿಕ್ಕ ಚಿಕ್ಕದು ಹೋಲ್ ಮಾಡಬೇಕು. ಏಕೆಂದರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೋಕ್ಕೆ, ಅಂದರೆ ಎಲ್ಲ ಕಡೆ ಎಣ್ಣೆ ಹಿಡಿಯುತ್ತೆ ಅದು ತಾಲಿಪಟ್ಟು. ನೋಡಿ ಈ ಥರ. ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಮುಚ್ಚಳ ತೆಗೆದುಬಿಟ್ಟು ನೋಡಿ ಬೆಂದಿದೆ ಅಂತ. ಮತ್ತೆ ತಿರುಗಿಬಿಟ್ಟು ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ಮತ್ತು ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಎರಡು ಸೈಡ್ ಚೆನ್ನಾಗಿ ಬೇಯಿಸಬೇಕು. ನೋಡಿ ಈ ಥರ ತಾಲಿಪಟ್ಟು ರೆಡಿ ಆಯಿತು. ನೋಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಾಲಿಪಟ್ಟು. ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಡಿ. ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.